ಸ್ಕೂಲ್ಗೆ ಹೋಗಿದ್ದೆ. ಸ್ಕೂಲಿಂದ ಬರೋಕ್ಕೆ ನನಗೆ ಲೇಟಾಗಿ ಬಂದು ನಾನು ಹಾಫ್ ಆನ್ ಅವರ್ ಅದು ಇದು ಮಾಡಿ ಟ್ಯೂಷನ್ಗೆ ಹೋದೆ. ಸೊ ಟ್ಯೂಷನಲ್ಲಿ ಹೋಗಿ ಇವಾಗ ಬಂದು ಆ್ಯಕ್ಚುಲಿ 1 o'clock ಇದ್ದಿದ್ದು, ಅದನ್ನ 12 o'clock ಬಿಟ್ಟು. ಸೊ ನಮಗೆ 1 hour ಫ್ರೀ ಆಯಿತು. ಇದೆ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ. ಇದನ್ನು ಮರಿಬಾರ್ದು ಅಂತಲೇ ಇವಾಗ ಮಾಡಿರೋದು. ರೋಡಲ್ಲಿ ಮಾಡಬೇಕಂತ ಇತ್ತು. ಅದು ಏನಂದರೆ ಸ್ವಲ್ಪ ಯಾವುದೋ ಮುಖ ನೋಡ್ಬಿಟ್ಟು ಮರ್ತೋದ್ವಿ ಆ್ಯಕ್ಚುಲಿ ಅಷ್ಟೇ. ಸೊ ಇವಾಗ ಏನು ಮಾತಾಡೋದಿಲ್ಲ. ನಾವು ರಿಯಲ್ ಪ್ಲ್ಯಾನ್ ಏನಿದೆಯೋ ಅಲ್ಲಿ ಹೋದಾಗ ಎಲ್ಲ ಅಂದರೆ ಹೋಗೋದು ಮುಂಚೆ ಅದನ್ನು ನಿಮಗೆ ತೋರಿಸ್ತೀನಿ. ನಾನು ರೆಡಿ ಆಗಿದೆ ಗಾಯ್ಸ್ ಆಗ್ತಲ್ಲ ನೋಡಿ ಗಾಯ್ಸ್. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. Guys, have you seen such a ugly girl in the world? That is me, you know. Irritation country. Opposite of that. I love men, but men should be cut. ನೋಡಿ ಫ್ರೆಂಡ್ಸ್, ಹೈಲೈಟ್ರ್ ಹಾಕೋ ಅಂತೇಳಿ ಮುಖಾನೇ ಹೈಲೈಟ್ ಮಾಡಂಗೆ ಮಾಡಿಬಿಟ್ಲು. ಹಾಯ್ ಗಾಯ್ಸ್. ಸೊ ಈ ನನ್ನ ಮಗಳು ವ್ಲಾಗ್ ಮಾಡೋದೇ ಮರ್ತೋದ್ಲು. ನಾವು ಪೂಜೆ ಆಯಿತು, ಊಟ ಆಯಿತು, ಎಲ್ಲನೂ ಮುಗೀತು. ಈಗ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮನೂ ಹೊರಗಡೆ ಹೋಗೋರೆ. ಸೊ ಈಗ ನಾವು ರೆಡಿ ಆಗ್ತಾ ಇದ್ದೀವಿ. ಸೊ ಗೈಸ್ ಇವಳಂತೂ ಮಾತಾಡಲ್ಲ, ನಾನೇ ಮಾತಾಡ್ತೀನಿ. ಏನೋ ನಾವು ಕಾಣಿಸ್ಕೊಂಡಿದ್ದೀವಿ ಸರಿಯಾಗಿ ತೋರಿಸ್. ಸೊ ನಾವು ಫೋಟೋ ನೀನು ಇದನ್ನು ಇದು ಮಾಡಿದ್ರೆ ಕ್ಯಾಮ್ರಾಗೆ ತೋರ್ಸೋಕೋದ್ರೆ ಎಲ್ಲ ಚೆಲ್ಕೊಳುತ್ತೆ ಕ್ಲೀನಾಗಿ. ಸರಿ, ಫೋಟೋಸ್ ಅಂತ ಚೆನ್ನಾಗಿ ಬಂತು. ತೃಪ್ತಿದು ಯಾಕೋ ಏನೋ ಯಾಕಂದರೆ ಕ್ಯಾಮ್ರಾಮನ್ ಸರಿ ಇಲ್ಲ ಗೈಸ್. ನಾನು ಗೈಸ್ ನೋಡಿ, ಅವಳ ಫೋಟೋ ಚೆನ್ನಾಗಿ ಬಂದಿದೆ ಅಂದರೆ ನಾನೇ ಹಿಡ್ದಿರ್ತೀನಿ ತಾನೆ. ಸೊ ನಾನು ಚೆನ್ನಾಗಿದ್ದೀನಿ. ನೋ ವೇ, ಚಾನ್ಸೇ ಇಲ್ಲ. ಎಕ್ಸ್ಪೀರಿಯನ್ಸ್ ಪರ್ಸನ್ ಬಿಕಾಸ್ ಎಲ್ಲರೂ ಕುತ್ಕೊಂಡಿದ್ದೀವಿ ಇಲ್ಲೇ. ಸೊ ಗಾಯ್ಸ್, ನಮ್ಮ ಚೂರು ಫೋಟೋದಲ್ಲಿ ತುಂಬ ಈ ಕಡೆ ಬಾ, ನಾನು ಹಿಡಿತಿದ್ದೀನಿ ತಾನೆ. ನಾವು ಫೋಟೋದಲ್ಲಿ ತುಂಬ ಇನ್ವಾಲ್ವ್ ಹಿಡ್ಕೊಳ್ಳೆ ನಿನ್ನ ಕ್ಯಾಮ್ರಾ ಸ್ವಲ್ಪ ಹೊತ್ತು. ಈ ಕಡೆ ಬಂದ್ಬಿಟ್ಟು ಅದಕ್ಕೆ ಒಂದೇ ಡೈರೆಕ್ಷನ್ ಇರಲಿ ಬಾ. ನಮಗೆ ಮಾತಾಡೋಕ್ಕೆ ಏನು ಟಾಪಿಕ್ ಇಲ್ಲ, ಸುಮ್ಮನೆ ಕುತ್ಕೊಂಡು ಮಾತಾಡ್ತೇವೆ. ಡೈಲಿ ಇದೆ ಸ್ಕೂಲು ಟ್ಯೂಷನು ಹಿಂಗೆ ಇದ್ದರೆ ಚೆನ್ನಾಗಿರ್ತದೆ. ನಾವಿಬ್ಬರು ದೂರ ಆದ್ರೇ ಸ್ವಲ್ಪ ಏನದು ಜುಲು, ನಾವಿಬ್ರು ದೂರ ಇದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಫೋಟೋಸ್ ಇಟ್ಕೊಳ್ಳೋಣ. ಒಂದು 5 ನಿಮಿಷ ರೆಸ್ಟ್. ಅದೇ ಮಸಾಲೆ ತಗೊಳ್ಳಿಲ್ಲ, ಚೆನ್ನಾಗಿದೆ ಹಂಗೆ ಬಟರ್ ಟೇಸ್ಟ್. ನಾನು ಒಂದು ಕ್ಲಿಪ್ ಅಟ್ಲೀಸ್ಟು ತೋರಿಸ್ತೀನಿ ಅವ್ರಿಗೆ. ಯಾರಿಗೆ? ನಮ್ಮ ಸ್ಕೂಲ್ ಹುಡುಗರಿಗೆ. ಇವಾಗ ಗೊತ್ತಾಯಿತು. ಗಾಯ್ಸ್, ಫ್ರೆಂಡ್ಸ್ ಜೊತೆ ಬಂದರೆ ನೆಮ್ಮದಿಯಾಗಿರ್ಬೋದು. ಹುಡುಗನೋ ಹುಡುಗಿನೋ ಕರ್ಕೊಬಂದರೆ, ಯಾರು ಆಪೋಸಿಟ್ ಜೆಂಡರ್ನ ಕರ್ಕೊಬಂದರೆ, ಈವನ್ ಇಟ್ಸ್ ಯುವರ್ ಬೆಸ್ಟ್ ಫ್ರೆಂಡ್ ಆರ್ ಫ್ರೆಂಡ್, ಇಲ್ಲದೆ ಇರೋ ರೂಮಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಮಿಬ್ಬರನ್ನು ನೋಡ್ಬಿಟ್ಟು ಯಾರು ನಿಮಗೆ ತೋರಿಸ್ತೀನಿ ನನ್ನ ಕಾಲು ಹೆಂಗೆ ಇದು ಸ್ಕಿನ್ ಇದಾಗಿದೆ ಅಂತ. ನಾನು ನೋಡ್ತಾ ಇದೆ. ತಗೋಬಾ, ನಾನು ದುಡ್ಡು ಕೊಡದೆ ಮರ್ತೋಗಿ ಬಂದ್ಬಿಡ್ತಿದ್ದೆ. ಆಮೇಲೆ ದುಡ್ಡು ಕೊಡು ಅಂತ ಸಡನ್ನಾಗಿ ನೆನಪಾಯ್ತು. ಅವ್ರ ಮನೆಯಲ್ಲಿ ಪೂಜೆ ಮುಗೀತು, ಅಲ್ಲಿ ಊಟ ಸಕ್ಕದಾಗಿ ತಿಂದ್ರಿ. ಇವಾಗ ಊಟ ತಿನ್ನೋಕ್ಕೆ ಮನಸ್ಸಿಲ್ಲ, ಅದು ಇದು ಮಾಡೋಕ್ಕೆ ಮನಸ್ಸಿದೆ. ಅದು ಇದು ಅಂದರೆ ಏನೇನೋ ಅಲ್ಲ. ಯು ಆರ್ ಸಚ್ ಅ ಬ್ಯಾಡ್. ಸೊ ನಾವು ಟಯರ್ಡಾಗೋಗಿದೆ ಗಾಯ್ಸ್. ಮುಗ್ದೇ ಹೋಯ್ತು ಆ ದಿವಸ. ಏನು ಫ್ಲವರ್ ಇಸ್ಕೋಬೇಕು ಅಂತಿದ್ವಲ್ಲೇ, ಅದೇ ನಾನು ಕೇಳೋಣ ಅಂದ್ಕೊಂಡೆ. ಇವಳೇನೋ ಹೇಳಿಲ್ಲ. ಸರಿ, ನಾನು ಗೈಸ್ ದುಡ್ಡು ಉಳಿಯುತ್ತೆ ತಾನೇ ಮರ್ತೋದೆ ನಾನು. ಗಾಯ್ಸ್, ನಮ್ಗೆ ಇವಾಗ ಅವಳು ಪಿಜ್ಜಾ ತಿನ್ನಬೇಕು ಅಂದಿದ್ದಲ್ಲ, ಆಲ್ರೆಡಿ ಹೊಟ್ಟೆ ತುಂಬ ಹೋಗಿದೆ. ಅವರಮ್ಮ ಮನೆಗೆ ಹೋದ್ರೆ ಅಂದರೆ ಅದರೆಲ್ಲ ಹೇಳೋಕ್ಕಾಗಲ್ಲ. ಅದೆಲ್ಲ ಅವರು ಏನೋ ಅವ್ರು ಸರ್ವ್ ಮಾಡೋದಂದರೆ, ಇಫ್ ಯಾರಾದರೂ ಬಂದರೆ ಅದೆಲ್ಲ ಅವ್ರು ಅತಿಥಿ ಹಂಗೆ ಮಾಡೋದು. ನಾವು ಅದನ್ನು ಡಿನೈ ಮಾಡೋಕ್ಕಾಗಲ್ಲ ಅಷ್ಟೇ. ಆಫರ್ ಮಾಡೋದನ್ನು ಡಿನೇ ಮಾಡಲ್ಲ. ಅವಳು ಹೇಳೋದೆಲ್ಲ ನನಗೆ ಅರ್ಥ ಆಗುತ್ತೆ. ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ, ಯಾರಿಗೂ ಅರ್ಥ ಆಗಲ್ಲ ಸರಿ ಅವಳು ಹೇಳೋದೇನು. ನಾನು ಟ್ರಾನ್ಸ್ಲೇಟ್ ಮಾಡಬೇಕು. ಸರಿ, ಇವಾಗ ನಾವು ಎಲ್ಲ ಮುಗ್ದಾಯಿತು. ಸೆಕೆ ನೋಡಿದ್ರೇ ಗೊತ್ತಾಗಲ್ವಾ? ಹೇಳು, ಏನು ಡಾಮಿನೋಸ್ಗೆ ಹೋಗೋದಾ ಬೇಡವಾ?
ನನಗೇನಿಲ್ಲ, ಹೋಗೋಣ ಅಂದರೆ ಹೋಗೋಣ, ಬೇಡ ಅಂದರೆ ಬೇಡ. ಅಂತ ಜಾಗ ಇದೆ. ನನಗೇನು ಗೊತ್ತಾ, ಹೊಟ್ಟೆಲಿ ಜಾಗ ಇದೆಯೋ ಇಲ್ವೋ, ನನಗೆ ಕಣ್ಣಲ್ಲಿ ಬಾಯಲ್ಲಿ ಕ್ರೇವಿಂಗ್ ಬರ್ತಿದೆ ತಿನ್ನಬೇಕು ಅಂತ. ಇಷ್ಟು ಹೆಲ್ದಿ ತಿಂದ್ಬಿಟ್ನಲ್ಲ, ಡೈಜೆಸ್ಟ್ ಆಗ್ತಿಲ್ಲ. ಸ್ವಲ್ಪ ಜಂಕ್ ಅನ್ಹೆಲ್ದಿ ತಿನ್ನಬೇಕು. ಗೈಸ್ ಈ ಮನೆ ನೋಡಿ ಗೈಸ್, ಏನು ಸಖತ್ತಾಗಿದ್ದಾವೆ, ಡ್ರೀಮ್ ಹೌಸ್ ಥರ. ಗಾಳಿ ಸಖತ್ತಾಗಿ ಹೊಡಿತಾ ಇದೆ. ಡಾಮಿನೋಸ್ಗೆ ಹೋದ್ಮೇಲೆ ಕಾಲ್ ಅಂತೀನಿ, ಸಾರಿ ವಿಡಿಯೋ ಮಾಡಿ ಹಾಂ, ಬಾಯ್ ಬಾಯ್. ಶೂಟ್ ಮಾಡಿ.